ನಮಸ್ಕಾರಿಪ್ಪ ನಮ್ ಧಾರವಾಡ ಮಂದಿಗೆ. ಇವತ್ ನಾವು ಬಂದಿದ್ವಿ ಹುಬ್ಳಿಗೆ. ನಮಸ್ಕಾರಿಪ್ಪ ನಮ್ ಧಾರವಾಡ ಮಂದಿಗೆ. ನಮಸ್ಕಾರಿಪ್ಪ ನಮ್ ಧಾರವಾಡ ಮಂದಿಗೆ. ಹೀಗೆ ಹರಳು ಹುರಿದಂತೆ ಮಾತನಾಡುತ್ತಿದ್ದ ಯುವತಿ ಇನ್ನಿಲ್ಲ. ವಿಧಿ ಬರೆದ ಹಣೆ ಬರಹದ ಮುಂದೆ ಬಡತನದ ವಿರುದ್ಧ ಹೋರಾಡುತ್ತಿದ್ದ ಒಂದು ಹಸುಗೂಸು ಸೋತು ಹೋಗಿದೆ. ಧಾರವಾಡದ ಎಂ.ಆರ್. ನಗರದ ಆ ಸಣ್ಣ ಮನೆಯಲ್ಲಿ ಈಗ ಕೇವಲ ಶೂನ್ಯ ಆವರಿಸಿದೆ. ಆ ಶೂನ್ಯದ ನಡುವೆ ಕೇಳಿಸುತ್ತಿರುವುದು ಕೇವಲ ತಾಯಿಯ ಆಕ್ರಂದನ ಮತ್ತು ಅಸಹಾಯಕ ಸಹೋದರನ ಕಣ್ಣೀರಿನ ಧ್ವನಿ ಮಾತ್ರ. ಸಪ್ನಾ, ಆ ಹೆಸರಿನಲ್ಲೇ ಒಂದು ಕನಸಿತ್ತು. ಆದರೆ ಆ ಕನಸು ಇಷ್ಟು ಬೇಗ ಹೀಗೆ ಕಮರಿ ಹೋಗುತ್ತದೆ ಎಂದು ಯಾರೂ ಯೋಚಿಸಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆಯ ನೆರಳನ್ನು ಕಳೆದುಕೊಂಡ ಸಪ್ನಾಳಿಗೆ ಬದುಕು ಅಷ್ಟು ಸುಲಭವಾಗಿರಲಿಲ್ಲ. ಮನೆಯಲ್ಲಿ ಕಡು ಬಡತನ, ಕಣ್ಣೆದುರೇ ಒದ್ದಾಡುತ್ತಿರುವ ತಾಯಿ, ಹೆಗಲಿಗೆ ಹೆಗಲು ಕೊಡಬೇಕಾದ ಸಹೋದರ. ಸಪ್ನಾ ಕೇವಲ ಮಗಳಾಗಿ ಉಳಿಯಲಿಲ್ಲ, ಆ ಮನೆಗೆ ಮಗನಾಗಿ ನಿಲ್ಲಲು ಬಯಸಿದಳು. ಕಣ್ಣೀರು ಹಾಕುತ್ತಾ ಕೂರುವ ಬದಲು ವಿಧಿಯನ್ನೇ ಎದುರಿಸಿ ನಿಲ್ಲುವ ಧೈರ್ಯ ಮಾಡಿದಳು. ತನ್ನ ಬಡತನವನ್ನು ಮೆಟ್ಟಿ ನಿಲ್ಲಲು, ಕುಟುಂಬಕ್ಕೆ ಆಸರೆಯಾಗಲು ಅವಳು ಆರಿಸಿಕೊಂಡಿದ್ದು ಡಿಜಿಟಲ್ ಕ್ರಿಯೇಟರ್ ಹಾದಿ. ಮೊಬೈಲ್ ಪರದೆಯ ಮುಂದೆ ನಿಂತು ಅವಳು ನಗುವಾಗ ಆ ನಗುವಿನ ಹಿಂದೆ ಇಡೀ ಕುಟುಂಬದ ಹಸಿವು ಮತ್ತು ಭವಿಷ್ಯ ಅಡಗಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ತನ್ನ ಕ್ರಿಯೇಟಿವಿಟಿ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಹಗಲಿರುಳು ಶ್ರಮಿಸುತ್ತಿದ್ದಳು. ಅವಳ ಒಂದೊಂದು ಹೆಜ್ಜೆಯಲ್ಲೂ ತಾಯಿಗೆ ನೆಮ್ಮದಿ ನೀಡಬೇಕು, ಸಹೋದರನಿಗೆ ಸಾಥ್ ಕೊಡಬೇಕು ಎನ್ನುವ ಹಂಬಲ ಮಾತ್ರ ಇತ್ತು. ಧೈರ್ಯವಂತೆಯ ಹೆಜ್ಜೆ ತಪ್ಪಿಸಿದ ವಿಧಿ. ಇಷ್ಟು ಧೈರ್ಯವಾಗಿ ಬದುಕಿನ ಜೊತೆ ಹೋರಾಡುತ್ತಿದ್ದ ಆ ಯುವತಿ ಇದ್ದಕ್ಕಿದ್ದಂತೆ ಆತ್ಮಹತ್ಯೆಯಂತಹ ಭೀಕರ ನಿರ್ಧಾರಕ್ಕೆ ಶರಣಾದಳು ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ. ಸದಾ ಇತರರಿಗೆ ಧೈರ್ಯ ತುಂಬುತ್ತಿದ್ದ ಜೀವ ತನ್ನೊಳಗಿನ ಯಾವ ನೋವನ್ನು ಸಹಿಸಿಕೊಳ್ಳಲಾಗದೆ ಈ ತೀವ್ರ ಹೆಜ್ಜೆ ಇಟ್ಟಿತೋ ಆ ದೇವರಿಗೆ ಗೊತ್ತು. ಇಂದು ಆ ಮನೆಯ ಜೀವಾಳವೇ ಇಲ್ಲದಂತಾಗಿದೆ. ತಂಗಿಯನ್ನ ಕಳೆದುಕೊಂಡ ಸಹೋದರ ಕಣ್ಣೀರು ಸುರಿಸುತ್ತಾ ನನ್ನ ತಂಗಿಗೆ ನ್ಯಾಯ ನೀಡಬೇಕು ಎಂದು ಆಕ್ರೋಶ ಹೊರಹಾಕುತ್ತಿದ್ದಾನೆ. ಆದರೆ ಆ ತಾಯಿಯ ಒಡಲ ಬೇಗೆಗೆ, ಆ ಸಹೋದರನ ಕಣ್ಣೀರಿಗೆ ನ್ಯಾಯ ಕೊಡುವವರು ಯಾರು? ಬಡತನದ ವಿರುದ್ಧ ಹೋರಾಡಿ ಗೆಲ್ಲ ಹೊರಟ ಮಗಳು ಇಂದು ಮಣ್ಣಿನ ಮಗಳಾಗಿದ್ದಾಳೆ. ಕಣ್ಣು ತುಂಬ ಕನಸುಗಳನ್ನು ಇಟ್ಟುಕೊಂಡಿದ್ದ ಸಪ್ನಾಳ ಕತೆ ಹೀಗೆ ಅರ್ಧಕ್ಕೆ ನಿಂತು ಹೋಗಿದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ. ನಮಸ್ಕಾರ ರೀ. ನಮ್ಮ ತಂಗಿ ತಿರ್ಕೊಂಡ್ರಿ. ನಮ್ಮ ತಂಗಿಗೆ ನ್ಯಾಯ ಸಿಗ್ಬೇಕ್ರಿ. ಯಾಕಂದ್ರೆ ಆಕಿ ಮನಸ್ಸಿನಾಗೆಲ್ಲ ಇಟ್ಕೊಂಡು ಕೊಡ್ಗ್ಯಾಡ್ರಿ. ಕೊನೆಗೆ ಚೆನ್ನ ಮಟನೂ ಎಟ್ಟ ಹೇಳಿಲ್ರಿ ನಮ್ಮ ಮುಂದೆ. ಆಕಿ ನ್ಯಾಯ ಸಿಗ್ಬೇಕ್ರಿ. ಮಾತ್ರ ನೀವು ನಮ್ಮ ಜೊತೆ ಇರ್ಬೇಕ್ರಿ, ಸಪೋರ್ಟ್ ಮಾಡ್ಬೇಕ್ರಿ ನಮ್ಮ ಜೊತೆ.